ನಾಶವಾಗಿ ನಡೀತು ರಾಮಾಯಣ. ಕೌರವರು ರಾಜರು ಭೂಮಿ ಆಶಕ್ಕೆ ಬಿದ್ದಾಗ ನಡೀತು ಮಹಾಭಾರತ. ಈ ಕಲಿಯುಗದಲ್ಲಿ ನಾನೇ ಕುಬರಿನಾಗಬೇಕಂದು ಆ ಜೈವಿನ ಕ್ರಾಂತಿವೀರ ನನ್ನ ಗುಂಡಿಗೆ ಸೇರಾಮಿತ ಮಾಡಿ ಅದೇ ರವಿಕಾಂತನ ವಿದ್ಯಾರ್ಥಿಯನ್ನ ಧ್ವಂಸ ಮಾಡಿ ನನ್ನ ಆಶ ಪೂರೈಸಿಕೊಳ್ಳದಿದ್ದರೆ ನಾನು ಈ ಊರು ದೇವೇಗೌಡನೇ ಅಲ್ಲ. ಜಿತೇಂದ್ರ, ನಿಮ್ಮ ಆಜ್ಞೆಗೆ ರೆಡಿಯಾಗಿ ನಿಂತಿದ್ದಾನೆ ಈ ಬಾಹುಬಲಶಾಲಿ ಭುಜಂಗ. ಸೇಡಿನ ತಳಪಾಯ್ಕ ಕಟ್ಟಿದ ಇಂದ ಏನಾಯ್ತು? ಕಾಡಿನೊಳಗೆ ನುಗ್ಗಿ ಕಾಡಿನ ರಾಜನ ಕಣ್ಣು ತಪ್ಪಿಸಿ ಔಷಧಿ ಬಾಟಿಲಿ ಬದಲಾಯಿಸಿ ಬರೋದಂದರೆ ಆ ಹನುಮಂತನೇ ಹಾರಿ ಲಂಕೆಗೆ ಹೋದಂತೆ ಸರಿ. ಚಂದ್ರ, ಸಮಾನನ ಮಾತಿಗೆ ಮುನ್ನಯ ಕೊಡಲು ಸಮಯಲ್ಲ. ಈ ನಾಡಿನ ದರಿಯಾಗಬೇಕು. ಈ ದರಿಯಾಗಬೇಕಾದರೆ ಆ ತ್ರಿಮೂರ್ತಿಗಳ ಸಮನಾಗಲೇಬೇಕು. ಮುತಲಿಕ ದಡರ ಹೊಡೆದಿಂತಿಲ್ರಿ ನಿಮ್ ಪಾದಕ್ ಶರಣ. ನಾ ಮಾಡಿದ ಪ್ಲಾನಿಂಗ್ ನಾಳೆಗೆ ಎಲ್ಲರ ಆಗ್ತಾರ ದುರ್ಮರಣ. ಮುತಲಿಕ ಹಾಗಂತ ಹೇಳಿ ಕೊಟ್ಟು ಕಳಿಸಿನ್ರಿ ಆ ಗಜರಾಜನ ಕೈಯಾಗ ವಿಷದ ಬಾಟಲ ಅವನ ಮರಣದ ತಾರೀಕು. ಹಾಗಾದರೆ ಇನ್ನೂ ಏಕೆ ಬರಲಿಲ್ಲ ಗಜರಾಜ? ಬಂದೆ ಜಿತೇಂದ್ರ, ಬಂದೆ. ಆ ಸಿಂಹದ ಗವಿಯೊಳಗೆ ಹೊತ್ತು ಆ ಸಿಂಹದ ಕೂಡ ಆಟವಾಡಿ ಪಾಠ ಮಾಡಿ ಡೇಟ್ ಹೇಳಿ ಬರ್ಬೇಕಂದ್ರೆ ಇಷ್ಟೆಲ್ಲ ಸಮಯ ಬೇಕಾಯ್ತು. ನಾನು ಯಾರು, ನನ್ನ ಹೆಸರು ಏನು ನಿಮಗೆ ಇನ್ನೂ ಅರ್ಥವಾಗಿಲ್ಲ? ಅರ್ಥವಾಗಿದೆ ಗಜರಾಜ, ಅರ್ಥವಾಗಿದೆ. ಹೋದ ಕೆಲಸ ಸಕ್ಸಸ್ ಇಲ್ಲ, ನೋ ಸಕ್ಸಸ್. ಶ್ರೀರಾಮನ ಬಾಣಕ್ಕೆ ರಾವಣನ 10 ತಲೆ ಉರುಳಿದಂತೆ ಆ ಶ್ರೀಕೃಷ್ಣನ ಚಕ್ರಕ್ಕೆ ಕಂಸ ಚಾನೂರರು ಸತ್ತಂತೆ ನನ್ನ ಪ್ಲಾನ್ ಎಂಬ ಬಾಣಕ್ಕೆ ಆ ಕಾಂತಿವೀರನ ತಲೆ ಆಳಿಗೆ ಉರುಳುವಂತೆ ಅಷ್ಟು ಸುಲಭವಾಗಿ ಮಾಡಿ ಬಂದಿದ್ದೇನೆ. ಇದು ಸತ್ಯವಾಗಿ ಮಾಡಿದ್ಯಾ? ಅದು ಹೇಗೆ ಅಂತ ಮೊದಲು ನಾನು ಸಮಾಜದಿಂದ ನಾನು ಕೇಳಿ ನಿಧಾನವಾಗಿ ಆರಿಸಿಕೊಳ್ಳುವೆ. ಓ ರವಿಕಾಂತ ಇಟ್ಟು ಹೋದ ಔಷಧ ನಾನು ತೆಗೆದು ನನ್ನ ಯಾಶಿಗೆ ಮಿಶ್ರಿತವಾದ ಔಷಧ ಅದೇ ಸ್ಥಳದಲ್ಲಿ ನಾನು ಇಟ್ಟು ತಕ್ಷಣವೇ ಮನೆಗೆ ಹೋಗಿ ನಿಂತು ಬಿಟ್ಟೆ. ಆ ಕ್ಷಣದಲ್ಲಿ ಆ ಕಾಂತಿವೀರ ಬಂದು ಅವನ ಏಕ ಸೇವೆಯನ್ನು ವಿಚಾರಿಸಿ, ಅಣ್ಣ ನಿನ್ನ ಸೇವೆ ಮಾಡೋ
ಏನಾಯ್ತು, ನಾ ಇಟ್ಟ ಔಷಧಿ ತೆಗೆದು ಅವರ ಅಣ್ಣನ ಕಣ್ಣಲ್ಲಿ ಹಾಕೇ ಬಿಟ್ಟ. ಹಾಕಿದ ತಕ್ಷಣನೇ ಉರಿ ಉರಿ ಕಣ್ಣಲ್ಲೇ ಉರಿ ಎಂದು ಚೀರಾಡಕತ್ತ ಬಿಟ್ಟ. ಮುಂದೆ ಏನಾಯ್ತು? ಮುಂದೆ ಏನಾಗತ್ತೆ, ಆ ಕಣ್ಣ ಕಳ್ಕೊಂಡ ಜೈವೀರ, ಲೇ ತಮ್ಮ, ಈಗ ರವಿಕಾಂತ ಬರ ಹೊತ್ತಾಯ್ತು, ಅವನ ಕೈಯಲ್ಲಿ ಸಾಯಬೇಡ, ಹೊರಟು ಹೋಗಿಲ್ಲಂತ ಅಂದು ಹೊರಗೆ ಕಳಿಸೇ ಬಿಟ್ಟ. ಆಗ ರವಿಕಾಂತ ಬಂದು ಇದನ್ನೆಲ್ಲ ನೋಡಲಿಲ್ಲವೇ? ಬಂದು ನೋಡಿದ, ಅಲ್ಲೆಲ್ಲ ನೋಡಿ ಆಘಾತ ಪಡ್ಕೊಂಡ. ಈ ಔಷಧಿ ಹಾಕಿದವರು ಯಾರು, ಇಲ್ಲಿ ಯಾರು ಹೊಸೊಬ್ಬರು ಬಂದಿದ್ದರು ಅಂತ ಬಹಳಷ್ಟು ಕೇಳಿದ. ಆದರೆ ಅವರು ಮೂಕನಾಗಿ ನಿಂತಿದ್ದರು. ಆಗ ನಾನು ಇಲ್ಲಿಗೆ ಓಡಿ ಓಡಿ ಬಂದೆ. ಮುಂದೆ ಏನಾಯ್ತು ನನಗೆ ತಿಳಿಲಿಲ್ಲ. ಗುಡ್ಡು ಒಳ್ಳೆಯ ಚಂದ್ರ, ಗುಡ್, ಇದು ಒಳ್ಳೆಯ ದೊಡ್ಡ ಕೆಲಸ, ನಿಮಗೆ ತುಂಬಾ ಥ್ಯಾಂಕ್ಸ್. ಮುಚ್ಚು ಬಾರು. ಅದು ಔಷಧ ಹಾಕಿದಾರಂತ ಯಾರಂತ ರವಿಕಾಂತನಿಗೆ ತಿಳಿಲಿಲ್ಲ. ಅಪರಾಧಿ ಅಂತ ಕ್ರಾಂತಿ ವಿರೋಧಿಗೆ ಸರಿಯಾಗಿ ಕರೆಕ್ಟ್, ಅಲ್ಲೇ ಇರೋದು ಮುಖ್ಯ ಪಾಯಿಂಟ್. ಈಗ ರವಿಕಾಂತ ಬಂದೇ ಬರುತ್ತಾನೆ. ಆ ಕೆಲಸ ಅವನಿಗೆ ತಿಳಿಸ್ತೀನಿ. ಓಕೆ, ಆ ಕೆಲಸ ಪ್ರತ್ಯಕ್ಷ ಇಲ್ಲ ಮಾಡಿದ್ದಾರೆ. ಒಂದು ಕೊಲ ಕೊಡುತ್ತದೆ ನಿನಗೆ. ನೋಡ್ರಿ, ಈಗ ಹಾಕ್ರಿ ಮೊದ್ಲು 191 ದೊಡ್ಡ ಕಿಂಗ್ ಫಿಶರ್. ಏ ಮುತ್ತು, ಬೇಗ ತರಿಸಲೇ ಒಂದು ಬ್ಯೂಟಿ. ಇಲ್ಲಿ ನಡಿಲಿ ಡ್ಯಾನ್ಸ್ ಡ್ಯೂಟಿ. ಓಕೆ ಬ್ಯೂಟಿಫುಲ್ ಗರ್ಲ್ಸ್, 7-3 ಮಾತು ಎತ್ಕೊಡ್ರಿ. ಯಾರ ಮಗಳಿಗೆ ಇದ್ದಾರೆ ಮುಂದೆ? ನಾನು ಸಿಕ್ಕಾಪಟ್ಟೆ ಚೋಟಿಯ, ನಿಮ್ಮ ಕೈಗೆ ಸಿಗದ ನೋಟಿಯ. ಚಂದನನ್ನೇ ಕೇಳು, ನಿನ್ನ ಕಾಲ ಕೆಳಗೆ ಇಡುವೆ, ನಿನ್ನ ಕಿಕ್ಕೆ ಸಾಕು, ಇನ್ನು ಎಣ್ಣೆ ಸೊಡ ಬಿಡುವೆ. ನಿಂಗೆ ಯಾಕೆ ಬೀಳಬೇಕು ಇಷ್ಟು ಜನರ ನಡುವೆ? ನನ್ನ ಹುಡುಕಿಕೊಂಡು ನೀನು ಎಲ್ಲಿ ಕರೆದ ಬರುವೆ? ಮನಸ್ಸಲ್ಲಿಯೂ ನಿನ್ನ ಮನಸ್ಸಲ್ಲಿಯೂ ಊರೆಲ್ಲ ಹುಡ್ಕೊಳ್ಳೋ ಇಷ್ಟಲ್ಲೇ ಹೊರಕೊಳ್ಳೋ ಸ್ಟೋರಿಯೋ.
ಬಾಚಕೋರಿ ಬೇಡ ಬೇಡ ಹುಟ್ಟಿಗೆ ಬಿಡಬೇಡ ಹುಟ್ಟಿಗೆ ಸಿಗಬೇಡ ಮುತ್ತಿಡಬೇಡ ನಮ್ಮ ಅತ್ತಿಗೆ ಕಸಿ ಕೊಟ್ಟು ನೀವನ ಮೇಲೆ ಬಿದ್ದು ಮುತ್ತಾಡಬೇಡವೇ ಮೈಗೆ ಮೈ ಬುದ್ಧಿ ಕಟ್ಟಲ್ಲಿ ಆಡತ ಕೋರಿಯೋ ಪಟ್ಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ ಸಫಲ್ ಸಾಲ ಕೋರಿಯೋ ನೋಡಿಯಾದೆ ಪೋಲಿಯೋ ನಾನು ಎರಡು ಹುಟ್ಟದವ್ರಿಗೆ ಕುಡ್ಲಿಕ್ಕೆ ಇಟ್ಟ ಬರ್ತೈತೆ ರೊಕ್ಕ ಕೂಡ ಬರಂಗಿಲ್ಲ ಏ ಮುತಾಲಿಗೆ ನಿಮ್ಮ ಮಾವನ ಕೊಡ ಏಡ್ ಕೊಡ್ಬೇಕಂತೀನಿ ನಾನು ಹೇಳಿಬಿಡ ಇವ್ರ ಪೂರ ಈ ಉರಿ ಮಿಕ್ಕಿದ್ರೆ ಕಾಣ್ತೀರಿ ಏ ಕೊಡ ಜಾಸ್ತಿ ಮಾತಾಡಬೇಡ ಕೊಡ ಇನ್ನೊಂದ್ 2 ಸಾವಿರ ಕೊಡ ಇನ್ನೊಂದ್ 200 ಸೇರಿ ಜೊತೆ ಕೊಡ್ತೀನಿ ಏನಕ್ಕೆ ಅದು ಎಷ್ಟೈತಿ ನೀವು ನಾ ಕೊಡ್ತಲ್ರಿ ಅದ ಗೌಡ ಕೊಡು ನನ್ನ ಕೈಗೆ ಇರ್ತ ಅಪ್ಪ ಕೈ ಬಂಟ ನಾನು ನೀನು ಉದ್ರಿ ಮಾತು ಬೇಡ ಏನ್ ಮಾಡ್ತಾ ಇದ್ದೇವೆ ಗೌಡ ಏಕವಚನದಲ್ಲಿನ ಮಾತುಗಳೇ ಇರಲಿ. ಯಾಕ ಮುಖದಲ್ಲಿ ನಗವಿಲ್ಲ, ಕೈಯಲ್ಲಿ ಛಲವಿಲ್ಲ, ಮಾತಿನಲ್ಲಿ ಬಲವಿಲ್ಲ. ಯಾಕೆ ನಿನಗೆ ಏನಾಯ್ತಿಂದ ನಿನಗೆ? ಕಂದಕದಲ್ಲಿ ಕರೆ ಎತ್ತಿ ಬರದಂತೆ ಇವಾಗ ಏನಾದ್ರು ಅಗ್ನಿ ಪರೀಕ್ಷೆ ಬಾಯಿ ಮುಚ್ಚ ನನ್ನ ಸತ್ತ ನಾ ಮಾಡಬಾರ್ದ ಏಸೆ ಕೆಲಸ ಮಾಡಿ ನನಗೆ ಮಾಡಂತ ಮಾಡಿ ಆ ದೇವೀರನ್ನ ಕಟ್ಟಿ ಹಾಕಿ ಹೊಡೆದು ಬಡ್ದು ಅವನ ಕಣ್ಣು ತೆಗೆದವ್ರ ಅವನ ಆಸ್ತಿ ಬರೆಸಿಕೊಂಡು ಅವನಿಂದ ಮನೆಯಿಂದ ಹೊರ ತಳ್ಳಿದವ್ರು ಅವರು ಕೇಳಿ ನಿಮ್ಗೆ ತಲೆ ತೆಗ್ಯಾಕ ಬಂದಿದ್ದೀನಿ. ನೋಡ್ರಿ ಇಲ್ಲೇ ಇರೋದ್ರಿ ನಮ್ ಹೆಂಚಳ್ದಾರಿಗೆ ಎಡವಟ್ಟು ದಿನ ಮಾತ್ರಲ್ಲ ಅದೇ ದಾರಿ ಏ ಮುತಾಲಿಕ ಆದಿ ತಪ್ಪಿಸಬೇಡ ಸುಮ್ಮನಿಲ್ಲ ಅವ ಸುಮ್ಮನೆ ನಿಂತ್ಕೊಳ್ಳೋದಂದ್ರೆ ಏನು ನೀವು ಮಾಡಿದ ಏಸಿಯ ಕೆಲಸ ನೋಡಿ ನನ್ನ ಕೋಪ ಕೆರಳಿ ಹಾಗಾಗಿ ನಿಂತಿದೆ ನಿಮ್ಮ ಸತ್ಯಕ್ಕೆ ಎಡೆಯುತ್ತೆ ಆಗ ನನಗೆ ಸತ್ಯ ಬೇಕು, ಸತ್ಯಕ್ಕಾಗಿ ನಿತ್ಯ ಸಾಯುವ ನಿಮ್ಮ ರಕ್ತ ಬೇಕು. ಕರೆಕ್ಟ್ ಪಾಯಿಂಟ್ ನಿಮ್ಮದು. ಸತ್ಯಕ್ಕಾಗಿ ಅವರ ರಕ್ತ ಬೇಕು ನಿಜ. ಆದರೆ ಕೇಳಿಲ್ಲ, ನೀ ತಂದ ಔಷಧ ಬದಲಾಯಿಸಿ ಅದು ಅವರ ಕಣ್ಣಲ್ಲಿ ಹಾಕಿ ಅವರ ಕಣ್ಣು ಹೋಗುವಂತೆ ಮಾಡಿದವರು ಯಾರಂತೂ ನಿನಗೆ ಸತ್ಯ ಗೊತ್ತಿದೆಯಾ? ಅವನ ನಮ್ಮ ಪ್ರಾಣವನ್ನೇ ಕಾಂತವೀರ. ಈ ಮಾತು ಸತ್ಯವೇ? ಸತ್ಯ ಗೊತ್ತಿಲ್ಲ ಅಂತ ತಿಳಿದುಕೊಂಡಿರುವೆಯಾ? ನಾನು ಯಾರು ಗೊತ್ತೇ? ಬ್ರಹ್ಮ. ಆದರೆ ನೀನು ತ್ರಿಲೋಕ ಜ್ಞಾನಿ ಅಂತ ತಿಳಿದುಕೊಂಡಿದ್ದೆ, ಅದು ಸುಳ್ಳಾಯ್ತು. ಇದಕ್ಕೆ ಉತ್ತರ ಯಾರು ಬೇರೆ ಹೇಳಬೇಕಾಗಿ? ಆ ಜೈವೀರ ಜಯಮ್ಮನ ಹೇಳಬೇಕು. ಸತ್ಯದಿಂದ ಅವರನ್ನೇ ಕೇಳು. ಈ ಮಾತು ಸತ್ಯವೇ? ಇದು ನಂದು ಸತ್ಯವಾದ ಮಾತು. ನಿನ್ನ ತನ್ನ ಔಷಧ ಬದಲಾಯಿಸಿ ಬೇರೆ ಔಷಧಿ ಹಾಕಿದವರು ಯಾರು? ಯಾರವರು? ಅವನೇ ನಮ್ಮ ಪ್ರಾಣ ಬರಿ ಕಾಂತವೀರ. ಗಜರಾಜ ಈ ಮಾತು ಸತ್ಯವೇ? ನನ್ನ ಮಾತು ನೆಮ್ಮದಿಲ್ಲ ಅಂತ ಹೇಳಿ ಅವರ ಹಿಡಿವೆ ಮಾಡಿ ತಂದಿದ್ದೇನೆ, ನೋಡಿಕೋ. ಅಂತಿವೀರ, ನನ್ನ ರೋಷ ಎಂಬ ಬಂಡೆಗಳಿಗೆ
ಕೊನೆಗೆ ನೀನೇ ಆಯ್ತು, ನೀನೇ ಸಾಯಲು ಸಿದ್ಧನಾದಲ್ಲೋ ಅಮ್ಮ. ಇದನ್ನು ಚೋಟಿಗೇಡಿ ಬೆಟ್ಟವನ್ನ ಪುಡಿ ಪುಡಿ ಹೋಗುವಾಗ ಅದರ ವರ್ತಕ್ಕೆ ಸಿಗಿಬಿದ್ದಲ್ಲೋ ಪಾಪಿ. ಇನ್ನುವರೆಗೂ ನಿನ್ನ ಕೆರಳಿ ಕೆರಳಿ ಕೈ ಬಿಟ್ಟು ನಡೆದಿದ್ದೆ. ಸ್ವತಃ ನೀನೇ ನಿನ್ನ ಏಸಿ ಕೆಲಸ ಮಾಡಿ ಹೋಗಿರುವ ಅಂದಾಗ ನಾನು ಕಳಿಸುವೆ ನಿನ್ನ ಯಮನ ಲೋಕಕ್ಕೆ. ಗೌಡ್ರೆ, ಮೊದಲ ಕೆಲಸ ಮಾಡಿ ನಾಳೆ ನಿನ್ನ ಸಮರ್ಥ